ಪಾಪ ಪಾಪ ಪಪದ ಪಾಮ ಗಾಮರಿ ಗಾಮ ಗರಿ ಸಗರಿ ಗಾಮ ಪಪ ಮಗರಿ ಸಾ ಪಾಪ ಪಾಪ ಪಾದ ಪಪ ಮಮ ಪಮ ಪಗರಿ ಸಗರಿ ಗಮ ಪಪ ಮಗರಿ ಸಾ ಪಪದ ಪಾಮ ಪಾನಿ ಸಾ ಸಗರಿ ಸನಿ ಸ ಪಪದ ಪಾಮ ಪಾನಿ ಸಾ ಸಗರಿ ಸನಿ ಸ ಪಪ ಪಪ ಸಾದಾನಿ ಪಪ ಮಗ ಗಮ ಪಪ ಮಗರಿ ಗಮ ನಾರಸಿಂಹನೆಂಬೋ ದೇವನೋ ಓ ನಂಬಿದಂತ ನರರಿಗೆಲ್ಲ ವರವ ಕೊಡುವನು. ಓಂ ನಮಃ ಶಿವಾಯ ಎನ್ನುತ್ತಲೀ ಅಸುರ ತನ್ನ ಸುತನ ಬಡೆದು ತೋರು ಎಂದಾಗ ನರಹರಿಯ ನಾಮವನ್ನೇ ನಸುನಗುತ್ತಲೆ ಬರೆಯುತ್ತಿಹಳು. ನರಹರಿಯ ನಾಮವನ್ನೇ ನಸುನಗುತ್ತಲೆ ಬರೆಯುತ್ತಿಹಳು. ಎದೆ ತೊಡೆಯಲಿದ್ದ ಶಿಶುವ ಧರೆಗೆ ಬಡೆದು ನೂಕಿದನು ನಾರಸಿಂಹ. ಅಂಬುದಿಯೋಳ್ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬನ್ನಿರೋ ಎನ್ನಲು. ಹರಿಕೃಪೆಗೆ ವಶಾನಾದ ತರುಳನೆಂದ ವರುಣ ದೇವ. ಹರಿಕೃಪೆಗೆ ವಶಾನಾದ ತರುಳನೆಂದ ವರುಣ ದೇವ. ಮರಣ ಇಲ್ಲದಾಂಗೆ ಮಾಡಿ ವರವ ಕೊಟ್ಟು ಕಳುಹಿದನು ನಾರಸಿಂಹ. ಬೆಟ್ಟದಿಂದೆ ಕಟ್ಟಿ ಉರುಳಿಸಿ ಅಸುರ ತನ್ನ ಪಟ್ಟದಾನೆ ಕಲಲಿ ಮೆಟ್ಟಿಸಿ ಹರಲು ಮನೆಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಇಟ್ಟು. ಹರಲು ಮನೆಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಇಟ್ಟು. ಯತ್ನವಿಲ್ಲದ ಸುತನ ಕೊಲ್ಲಲು ಶಕ್ತನಲ್ಲದೆ ಪೋದನಂತೆ ನಾರಸಿಂಹ. ವರ ಕಂಬವನ್ನೇ ಒದೆಯಲು ನರಹರಿಯು ಉಗ್ರ ರೂಪವನ್ನು ತಾಳಿ ಕಟಕಟಿಯ ಧ್ವನಿಯ ಮಾಡಿ ನಖಗಳಿಂದ ಸಿರಿದು ಒತ್ತಿ. ಕಟಕಟಿಯ ಧ್ವನಿಯ ಮಾಡಿ ನಖಗಳಿಂದ ಸಿಡಿದು ಒತ್ತಿ. ಕರುಳೆ ಬಗೆದು ಮಾಲೆ ಹಾಕಿ ಕಂದ ಭಕ್ತನಪ್ಪಿಕೊಂಡ ನಾರಸಿಂಹ. ಅಂತರಿಕ್ಷದಲ್ಲಿ ಅಮರರು ಮೇಲೆ ಆಗ ಪುಷ್ಪವೃಷ್ಟಿಯನ್ನು ಕರೆಯಲು. ಅಜನ ಪಡೆದು ದೇವಿ ಬಂದು ತೊಡೆಯ ಮೇಲೆ ಕುಳಿತುಕೊಂಡು. ಅಜನ ಪಡೆದು ದೇವಿ ಬಂದು ತೊಡೆಯ ಮೇಲೆ ಕುಳಿತುಕೊಂಡು. ಅಮರಪತಿಯರೆಲ್ಲ ಕೂಡಿ ಅಂಜಬೇಡೆಂದ ಭಯವಿತ್ತು ನಾರಸಿಂಹ. ಶ್ರೀ ಲಕ್ಷ್ಮೀ ನಾರಸಿಂಹ ಚರಿತೆಯು ಉದಯ ಕಾಲ ಪಠಿಸುವಂತ ನರರಿಗೆಲ್ಲ. ಪುತ್ರ ಸಂತಾನವಿತ್ತು ಮತ್ತೆ ಬೇಡಿದಾಗೆ ಕೊಟ್ಟು. ಪುತ್ರ ಸಂತಾನವಿತ್ತು ಮತ್ತೆ ಬೇಡಿದಾಗೆ ಕೊಟ್ಟು. ಭಕ್ತವತ್ಸಲ ಮುಕ್ತಿ ಕೊಡುವ ಪುರಂದರ ವಿಠ್ಠಲರಾಯ ನಾರಸಿಂಹ. ನಾರಸಿಂಹನೆಂಬೋ ದೇವನೋ ಓ ನಂಬಿದಂತ ನರರಿಗೆಲ್ಲ ವರವ ಕೊಡುವನು. ವರವ ಕೊಡುವನು. ವರವ ಕೊಡುವನು.